ಹೆಣ್ಮಕ್ಳು ಮನೆಯಲ್ಲಿದ್ದು ರೊಟ್ಟಿ ಮಾಡೋದು ಅಷ್ಟೇ ಅಲ್ಲ, ರೊಟ್ಟಿ ಮಾಡೋದ್ರಿಂದ ಲಕ್ಷಾಂತರ ದುಡಿಮೆ ಮಾಡೋದನ್ನ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರು ಹೇಳಿದ್ದು ಸರ್ ನಿಮಗೆ ರೊಟ್ಟಿ ಮಷಿನ್ಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕಂತ ಹೇಳಿ? ಕೇವಲ 56,000 ರೂಪಾಯಿದಲ್ಲಿ ಕಾಂಪ್ಯಾಕ್ಟ್ ಮಷಿನ್ ಕೊಡ್ತಾ ಇದೀವಿ. ದಿವಸಕ್ಕೆ 5,000 ಅಂದ್ರೆ ಒಂದು ತಿಂಗಳಿಗೆ ಬಂದ್ಬಿಟ್ಟು 1.5 ಲಕ್ಷ ಆಯಿತು. ಸೊ ಜೋಳ, ಕರೆಂಟ್ ಬಿಲ್ಲು, ಅವ್ರು ಮಾಡಿರುವಂಥ ಪೇಮೆಂಟು ಎಲ್ಲ ತೆಗೆದ್ರು ಕೂಡ ಅರ್ಧದಷ್ಟು ಖರ್ಚಾಗುತ್ತೆ. 75,000 ರೂಪಾಯಿಗೂ ಆದಾಯ ಆಗುತ್ತೆ ಸರ್. ಪೇಪರ್ ಥರ ಅಷ್ಟು ತಿಳ್ಬೇಕಂದ್ರೆ ತಿಳು ಮಾಡ್ಕೋಬೋದು. PMFMEಯಲ್ಲಿ ಅರ್ಧದಷ್ಟು ನಿಮಗೆ ಸಬ್ಸಿಡಿಯನ್ನು ನಾವು ಕಂಪ್ನಿಯಿಂದನೇ ಕೊಡಿಸ್ತೀವಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಶಶಾಂಕ್ ಅಂತ ಹೇಳಿ ಸರ್. ಸೊ ನಮ್ಮ ಫ್ಯಾಕ್ಟ್ರಿ ನೇಮ್ ಬಂದುಬಿಟ್ಟು ಶ್ರೀರಾಮ್ ಫುಡ್ ಸೊಲ್ಯೂಷನ್, ಹುಬ್ಬಳ್ಳಿಯಲ್ಲಿ ತಾರಿಯಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಬರುತ್ತೆ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಾ ಇದ್ದೀರಾ ಸರ್? ಸೊ ಕಂಪ್ಲೀಟಾಗಿ ಎಲ್ಲ ಬಗೆಯ ಎಲ್ಲ ಮಾಡಲ್ನ ಒಂದು ರೊಟ್ಟಿ ಮಷಿನ್ ನಾವು ತಯಾರಕರಾಗಿದ್ದೇವೆ. ಸೊ ನಮ್ಮಲ್ಲಿ ಬಂದುಬಿಟ್ಟು ಎಲ್ಲದಕ್ಕಿಂತ ಚಿಕ್ಕ ರೊಟ್ಟಿ ಮಷಿನಿಂದ ಹಿಡಿದು ಎಲ್ಲದಕ್ಕಿಂತ ದೊಡ್ಡ ಮಷಿನ್ ಕೂಡ ಅವೈಲೇಬಲ್ ಇದೆ. ಸೊ ಕರ್ನಾಟಕದಲ್ಲೇ ಸರ್ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಂದು ಚಿಕ್ಕ ಮಷಿನ್ನ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ನಿಮಗೆ ಮನೆಯಲ್ಲಿ ಚಿಕ್ಕ ಜಾಗದಲ್ಲಿ ಸಂದಾಗಿ ಬಿಸ್ನೆಸ್ನ ಪ್ರಾರಂಭ ಮಾಡಿ ದೊಡ್ಡ ಮಟ್ಟದಲ್ಲಿ ನೀವು ಬೆಳ್ಕೋಬೋದು. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಮಷಿನ್ ನಾವು ರೆಡಿ ಮಾಡಿರೋ ಉದ್ದೇಶ ಬಂದುಬಿಟ್ಟು, ಸೊ ನಮ್ಮಲ್ಲಿ ಮಷಿನ್ ಖರೀದಿ ಮಾಡ್ಲಿಕ್ಕೆ ಬಂದಾಗ ಸೊ ಒಬ್ಬರು ವಿಕಲಚೇತನರು, ಅವ್ರಿಗೆ ಈ ಮಷಿನಲ್ಲಿ ನಿಂತು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸರ್ ನನಗೆ ಇದೇ ಮಷಿನಲ್ಲಿ ಏನಾದರೂ ಒಂದು ಕುಂತು ಮಾಡುವಂಥ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಮಷಿನ್ ನನಗೆ ರೆಡಿ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ಅಂತಲೇ ಹೇಳಿ ಸಿದ್ಧಪಡಿಸಿದಂಥ ಮಷಿನ್ ಇದು. ಸೊ ಈ ಮಷಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕದ್ರ ಜೊತೆಗೇನೆ ಬೆಲೆ ಕೂಡ ಕಡಿಮೆ ಆಗಿಬಿಡ್ತು. ನಮಗೂ ಕೂಡ ಗೊತ್ತಿರಲಿಲ್ಲ. ಈ ಮಷಿನ್ ರೆಡಿ ಮಾಡಿದ ಮೇಲೆ ನನಗೆ ಗೊತ್ತಾಯಿತು, ಕೇವಲ 56,000 ರೂಪಾಯಿದಲ್ಲಿ ಕೂಡ ನಾವು ಮಾರ್ಕೆಟ್ದಲ್ಲಿ ಏನು 1 ಲಕ್ಷ ರೂಪಾಯಿ ಅನ್ನೋ ಒಂದು ರೊಟ್ಟಿ ಮಿಷಿನ್ ಬರುತ್ತೆ, 1 ಲಕ್ಷ ರೂಪಾಯಿಗೆ ಬೇಕು ಅನ್ನೋದು ಒಂದು ಇದು ಇತ್ತಲ್ಲ, ಆಲ್ರೆಡಿ ಇತ್ತಲ್ಲ, ಒಂದು ಥಾಟ್ ಇತ್ತಲ್ಲ. ಸೊ ಅದರ ಅರ್ಧದಷ್ಟು ಬೆಲೆಗೆ ನಾವು ಈಗ ಮಷಿನ ಕೊಡ್ತಾ ಇದ್ದೀವಿ ಸರ್. ಸೊ ಮಷಿನ್ ಚಿಕ್ಕದಿರ್ಬೋದು, ಬಟ್ ನೀವು 2.5 ಲಕ್ಷ ರೂಪಾಯಿ ಮಷಿನಲ್ಲಿ ಏನು ಥರ ಕೆಲಸ ಮಾಡ್ಕೋಬೋದಲ್ಲ, ಅದೇ ಪರ್ಫೆಕ್ಷನ್, ಅಷ್ಟೇ ಕ್ವಾಲಿಟಿ, ಅಷ್ಟೇ ಚೆನ್ನಾಗಿ ಕೂಡ ಅದರಲ್ಲಿ ಕೆಲಸ ಮಾಡ್ಕೋಬೋದು. ಗಂಟೆಗೆ 150ರಿಂದ 200 ರೊಟ್ಟಿ ಬರುತ್ತೆ. 1,000 ರೊಟ್ಟಿ ಮಾಡಲಿಕ್ಕೆ ಬೇರೆ ನಿಮಗೆ 44 ರೂಪಾಯಿದಷ್ಟು ಖರ್ಚು ಬರುತ್ತೆ ಸರ್ ಕರೆಂಟ್ ಬಿಲ್ಲು. ಸೊ ಆರಾಮಾಗಿ ನೀವು ಇದರಲ್ಲಿ ಥಿಕ್ನೆಸ್ ಅಡ್ಜಸ್ಟ್ಮೆಂಟ್ ಇಟ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ಮ್ಯಾಕ್ಸಿಮಮ್ ಬಂದುಬಿಟ್ಟು 11 ಇಂಚ್ ಅಷ್ಟು ಅಗಲ ರೊಟ್ಟಿಗಳು ಬರ್ತಾವೆ. ಇಲ್ಲೆಲ್ಲ ಬಂದಂಥ ವೇಸ್ಟ್ನ ನೀವು ಎತ್ತಿ ಹಾಕಿದ್ರೆ ಮತ್ತು ರೊಟ್ಟಿ ಬರ್ತೈತೆ ರೀ. ಇಲ್ಲ ದೊಡ್ಡ ಮಾಡಲ್ ಐತೆ ಸರ್, ಇದಕ್ಕಿಂತ ದೊಡ್ಡ ಬೇಕು, ನಂಗೆ ತಾಸಿಗೆ 300 ಬೇಕಂತ ಹೇಳಿದ್ರೆ ಈ ಮಾಡಲ್ ಐತಿ, ಮಿನಿ ರೊಟ್ಟಿ ಮಿಷಿನ್ ಅಂತ ಹೇಳ್ತೀವಿ. ಸೊ ಇದು ರೇಟ್ ಬಂದುಬಿಟ್ಟು 95,000 ಹೇಳ್ತಾರೆ ಸರ್. ಇದು ಕೂಡ ಇನ್ನೂ ಕಡಿಮೆ ಆಗುತ್ತೆ. ಇದಕ್ಕಿಂತ ದೊಡ್ಡದು ಬೇಕು ಸರ್ ನಮಗೆ. ಈಗ ಲೇಬರ್ನ ಸಮಸ್ಯೆ ಇದೆ ಸರ್, ನಾವು ಒಬ್ಬರೇ ಮನೆಯಲ್ಲಿ ಮಾಡ್ಕೋಬೇಕು, ಎಲ್ಲ ಕೂಡ ಆಟೋಮೆಟಿಕ್ ಆಗಬೇಕು, ನಾವೇ ಹಿಟ್ಟು ಕಲಿಸ್ಕೋಬೇಕು, ನಾವೇ ರೊಟ್ಟಿ ಮಾಡ್ಕೋಬೇಕು, ನಾವೇ ರೊಟ್ಟಿ ಬೇಯಿಸ್ಕೋಬೇಕು. ಅದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಬೇಡ್ದು ಅಂತ ಹೇಳಿದ್ರೆ ಈ ಮಷಿನ್ ತೊಗೊಳ್ರಿ. ಈ ಮಷಿನ್ ಕಂಪ್ಲೀಟ್ ಆಟೋಮೆಟಿಕ್ ಇರ್ತೈತಿ. ದಿವಸಕ್ಕೆ ಏನಿಲ್ಲ ಅಂತ ಹೇಳಿದ್ರೆ 4,000 3,000 ಅಷ್ಟು ಕ್ವಾಂಟಿಟಿ ಅಷ್ಟು ನೀವು ರೊಟ್ಟಿ ತೆಗಿಬೋದು ರೀ. ಒಂದು ತಾಸಿಗೆ ಬಂದುಬಿಟ್ಟು 500ರಿಂದ 600 ಬರ್ತಾವೆ. ಇಲ್ಲ ಸರ್ ನಮ್ಮದು ಬಲ್ಕ್ ದೊಡ್ಡದಿದೆ ಆಲ್ರೆಡಿ ಬಿಸ್ನೆಸ್ಸು, ನಾವು 8 ವರ್ಷದಿಂದ ಕೈಲೇ ಬಡಿತಾ ಇದ್ದೀವಿ, ಅಥವಾ 8 ಜನ ಸೇರಿ ಮಾಡ್ತಾ ಇದ್ದೀವಿ. ಸೊ ಇದನ್ನೇ ಬಿಸ್ನೆಸ್ನ ನಾವು ಅಪ್ಗ್ರೇಡ್ ಮಾಡ್ಬೇಕಂತ ಮಾಡಿದ್ದೀವಿ. ಒಂದು ದಿವಸಕ್ಕೆ ನಮ್ಗೆ 8-10 ಸಾವಿರ ಪ್ರೊಡಕ್ಷನ್ ತೆಗೆಯುವಂಥ ರೊಟ್ಟಿ ಮಿಷಿನ್ ಇದೆ ಅಂತ ಕೇಳಿದರೆ ಖಂಡಿತವಾಗಿ ನಮ್ಮ ಕಡೆ ಇದೆ. ಸೊ ಈ ಮಷಿನ್ ಏನು ನೋಡ್ತಾ ಇದ್ದೀರಲ್ಲ, ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಟೋಮೆಟಿಕ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಹಿಟ್ಟು ಕಲಿಸಿರುವಂಥ ಹಿಟ್ಟನ್ನ ಹಿಂದ್ಗಡೆ ಹಾಕಿದರೆ ಸಾಕು. ಸೊ ಸ್ವಯಂ ಚಾಲಿತ ಮಷಿನ್ ಇದು. ಕಂಪ್ಲೀಟಾಗಿ ನಿಮಗೆ ರೊಟ್ಟಿ ಮಾಡಿಕೊಡೋದ್ರಿಂದ ಹಿಡಿದು ವೇಸ್ಟ್ ಹಿಟ್ಟನ್ನ ಮತ್ತೆ ರೊಟ್ಟಿ ಮಾಡೋದ್ರಿಂದ ಹಿಡಿದು ಬಂದಿರುವಂಥ ರೊಟ್ಟಿನ ಆಟೋಮೆಟಿಕ್ಕಾಗಿ ತಾನೇ ಕಲೆಕ್ಟ್ ಕೂಡ ಮಾಡ್ಕೊಳ್ಳುತ್ತೆ. ಸೊ ಬಂದಿರುವಂಥ ಒಂದು 50 ಲಾಟು ಅಥವಾ 100 ಲಾಟು ರೊಟ್ಟಿ ಏನು ಬಂದಿರೋ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೊ ಆರಾಮಾಗಿ ಪ್ಲೇಟ್ನ ತೊಗೊಂಬಂದ್ಬಿಟ್ಟು ಬೇಯಿಸ್ಕೊಳ್ಬೋದು. ಸೊ ಕಂಪ್ಲೀಟ್ ಆಟೋಮೆಟಿಕ್ ಸರ್ ಇದು. ಸೊ ಈ ಮಷಿನ್ಗಳನ್ನು ನೀವು ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು, ಚಪಾತಿ ಮಾಡ್ಕೋಬೋದು, ಪಾಪಡ್ ಮಾಡ್ಕೋಬೋದು, ಎಲ್ಲ ಮಷಿನ್ಗಳಲ್ಲಿ ಕೂಡ. ಓನ್ಲಿ ಏನಪ್ಪ ಅಂತ ಹೇಳಿದ್ರೆ ಡೈ ಅಷ್ಟೇ ಚೇಂಜ್ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಈಗ ನೀವು ಒಂದೊಂದು ಕಡೆ ಈಗ ಬೆಂಗಳೂರು ಭಾಗದಲ್ಲಿ ನೋಡಿ ಸರ್, 9 ಇಂಚಿಂದು 10 ಇಂಚಿಂದು ಡೈ ಎಲ್ಲ ಯೂಸ್ ಮಾಡ್ತಾರೆ. ಈಗ ನೀವು ವಿಜಯಪುರ, ಗುಲ್ಬರ್ಗ ಈ ಸೈಡ್ ಹೋಗ್ತೀರಂದರೆ ದೊಡ್ಡ ರೊಟ್ಟಿ ಕೇಳ್ತಾರೆ. ಸೊ 12 ಇಂಚುವರೆಗೂ ಕೂಡ ನೀವು ರೊಟ್ಟಿ ಕೂಡ ಮಾಡ್ಕೋಬೋದು. ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೋಬೋದು, ಚಿಕ್ಕದು ಬೇಕಂದ್ರೆ ಚಿಕ್ಕ ಮಾಡ್ಕೋಬೋದು. ಇನ್ನು ಈ ಕಡೆ ನೋಡ್ಬೋದು ನೀವು. ಸೊ ಮಷಿನ್ ಜೊತೆಗೆ ಹಿಟ್ಟು ಕಲ್ಸೋದು ಬೇಕಾಗ್ತೈತಿ. ಯಾಕಂದರೆ ಈಗ ಮದುವೆಗೆ ನೋಡಿರಿ 4,000 5,000 ರೊಟ್ಟಿ ನಿಮ್ಗೆ ಆರ್ಡ್ರ್ ಬಂತಂತ ಹೇಳಿದ್ರೆ ಕೈಲೇ ಕಲಿಸ್ಲಿಕ್ಕೆ ಆಗಲ್ಲ, ರೊಟ್ಟಿ ಎಲ್ಲ ನೋವಾಕತ್ತು ಬಿಡ್ತಾವೆ. ಸೊ ಅದಕ್ಕೆ ಮಷಿನ್ ಜೊತೆ ನೀವು ಎಲ್ಲದಕ್ಕಿಂತ ಚಿಕ್ಕದು ಸರ್ 5 kg ಹಿಟ್ಟು ಕಲ್ಸೋಂತ ತೆಗೆದ್ರೆ ಸಾಕು. ನೀವು ಆರಾಮಾಗಿ 5 kg ನೀವು ಕಲಿಸಿ ನೀವು 50 kg ಆರ್ಡ್ರ್ ಬಂದೈತೆ ಅಂದ್ರೂ ಕೂಡ ಮಾಡ್ಕೋಬೋದು. ಇಲ್ಲ ಸರ್ ನಂಗೆ ದೊಡ್ಡದೇ ಬೇಕು, ಕಮರ್ಷಿಯಲ್ ನಾವು ಪ್ಲ್ಯಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 10 kg 15 kg 25 kg 35 kg ಎಲ್ಲ ಬಗೆಯ ಥರ ಹಿಟ್ಟು ಕಲಿಸೋ ಕೂಡ ಅದ ನಮ್ಮ ಹತ್ರ. ಇದ್ರ ಜೊತೆಗೆ 6 ಘಟಕಗಳಾದಂತಹ ಗಿರಣಿ, ಮಸಾಲ ಗ್ರೈಂಡರು, ಶಾವಿಗೆ ಮಷೀನು, ಖಾರ ಕೊಟ್ಟೋ ಮಷೀನು, ಮತ್ತು ದೋಸೆ ಹಂಚು, ಈ ಥರದ್ದೆಲ್ಲ ಆಲ್ಮೋಸ್ಟಾಗಿ ಸಿಗ್ತಾವೆ ನಮ್ಮ ಕಡೆ. ವೆಜಿಟೇಬಲ್ ಕಟ್ ಮಾಡುವಂಥ ವೆಜಿಟೇಬಲ್ ಕಟ್ರು, ಅದರಲ್ಲಿ 1 HP ಬಂದುಬಿಟ್ಟು ನಿಮ್ಗೆ 50ರಿಂದ 70 kg ಅಷ್ಟು ಕಟ್ ಮಾಡಿಕೊಡ್ತೈತಿ. ಸೊ ಒಳ್ಳೆ ಮಾಡಲ್ ಸರ್ ಈಗ ಅದು. ಆ್ಯಕ್ಚುಲಿ ನನ್ನ ಕಡೆ ಸ್ಟಾಕ್ ಕೂಡ ಎಲ್ಲ ತೋರಿಸ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ಅದು ಅಷ್ಟು ಡಿಮ್ಯಾಂಡ್ ಇರೋದ್ರಿಂದ ಆಲ್ರೆಡಿ ಇವಾಗ ನಾನು ಇದೇ ತಿಂಗಳಲ್ಲಿ ಒಂದು 20ರಿಂದ 30 ಅಷ್ಟೇ ಸ್ಟಾಕ್ ರೆಡಿ ಇತ್ತು, ಅದು ನನ್ನ ಹತ್ರ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಪ್ರೈಸ್ ಬಂದುಬಿಟ್ಟು ಕೇವಲ 19,000 GSTಯಲ್ಲಿ ಕೊಡ್ತಾ ಇದ್ದೀವಿ ಆ ಮಷಿನ್ನ. ವೆಜಿಟೇಬಲ್ ಕಟರ್ ಅಂತ ಹೇಳಿ ಎಲ್ಲ ಬಗೆಯ ತರಕಾರಿ ವೆಜಿಟೇಬಲ್ಸ್ನ ಆರಾಮಾಗಿ ಕಟ್ ಕೂಡ ಮಾಡ್ಕೋಬೋದು. ಸೊ ಡೈರೆಕ್ಟಾಗಿ ಫ್ಯಾಕ್ಟ್ರಿ ಬಂದುಬಿಟ್ಟು ನಿಮ್ಗೆ ಯಾವ್ದು ಬೇಕಲ್ಲ ಎಲ್ಲ ಮಷಿನ್ಗಳು ಇಲ್ಲಿ ಅವೈಲೇಬಲ್ ಇರ್ತಾವೆ.
ಸೊ ಡೆಮೋ ವ್ಯವಸ್ಥೆ ಕೂಡ ನಾವು ಮಾಡಿರ್ತೀವಿ ಸರ್. ಇವಾಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇರುವಂಥ ಸಣ್ಣ ಒಂದು ರೊಟ್ಟಿ ಮಿಷಿನಲ್ಲಿ ಯಾವ ರೀತಿಯಾಗಿ ರೊಟ್ಟಿನ ತೆಗಿಬೋದು ಅನ್ನೋ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಆನ್ ಆಫ್ ಬಟನ್ ಸರ್, ಇದು ಜಸ್ಟ್ ಆನ್ ಮಾಡಿದರೆ ಸಾಕು. ಕಲಿಸಿರುವಂಥ ಹಿಟ್ಟನ್ನ ಇಲ್ಲಿ ಹಾಕಿ ಎಷ್ಟು ಬೇಕು ನಿಮ್ಗೆ ಅಡ್ಜಸ್ಟ್ಮೆಂಟ್ ಇಡ್ಬೋದು ಸರ್. ಇಲ್ಲಿ ದಪ್ಪ ತಿಳುವು ಇಲ್ಲಿ ನೋಡ್ಬೋದು. ಈಗ ನಾನು ಆಲ್ರೆಡಿ ತಿಳುವಿಟ್ಟಿದ್ದೀನಿ ಸರ್, ತಿಳುವಾದ ರೊಟ್ಟಿಗಳು ಬರ್ತಾ ಇದೆ ಲೇಯರ್ ಮುಖಾಂತರ. ಸರ್ ಆಲ್ರೆಡಿ ಮಾರ್ಕೆಟ್ನಲ್ಲಿ ತುಂಬ ರೊಟ್ಟಿ ಮಷಿನ್ ಇದ್ದಾವೆ. ಈ ಮಷಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಸೊ ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು ಸರ್. ಹೆಣ್ಮಕ್ಳು ಮುಂಚೆ ರೊಟ್ಟಿ ಮಷಿನಲ್ಲಿ ನಿಂತ್ಕೊಂಡೆಲ್ಲ ಮಾಡಬೇಕಿತ್ತು, ಬಟ್ ಈ ಮಷಿನಲ್ಲಿ ಆ ಥರ ಏನಿಲ್ಲ. ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಇಲ್ಲೇ ಹಿಟ್ಟು ಹಾಕೊಂಡು ಕಾಸು ಇಲ್ಲೇ ಪ್ರೊಡಕ್ಷನ್ ತಗೋಬೋದು. ಈಗ ನೋಡ್ತಿರ್ಬೋದು ಇಲ್ಲಿ 11 ಇಂಚ್ ಬರ್ತಾ ಇದೆ. ನೀವು ಇದೇ ಮಷಿನಲ್ಲಿ ಪಾಪಡ್ ಕೂಡ ಮಾಡ್ಕೋಬೋದು. ಜಸ್ಟ್ ಈ ಡ್ರಮ್ನ ತೆಗೆದುಬಿಟ್ಟು ನೀವು ಪಾಪಡ್ ಹಾಕ್ತೀರ ಅಂತ ಹೇಳಿದ್ರೆ 5 ಇಂಚಿಂದ 4 ಇಂಚಿಂದ ಪಾಪಡ್ ಕೂಡ ಇರೋ ನೀವು ತಗೊಳ್ಬೋದು ಸರ್. ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ರೊಟ್ಟಿ ಅಂತ ಹೇಳಿ, ಇಷ್ಟು ನೀಟಾಗಿ ಬರುತ್ತೆ ಸರ್ ರೊಟ್ಟಿದು. ನಿಮ್ಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳು ಮಾಡ್ಕೋಬೋದು ಸರ್. ಪೇಪರ್ ಥರ ಅಷ್ಟು ತಿಳು ಬೇಕಂದ್ರೆ ತಿಳು ಮಾಡ್ಕೋಬೋದು. ಇಲ್ಲ ಸರ್ ನಂಗೆ ದಪ್ಪ ರೊಟ್ಟಿ ಬೇಕು ಅಂತ ದಪ್ಪ ಮಾಡ್ಕೋಬೋದು. ಇಲ್ಲ ಸರ್ ನನಗೆ ಸೈಜಲ್ಲಿ ಅಗಲ ಬೇಕು, ಸ್ವಲ್ಪ ನಿಮಗೆ 9 ಇಂಚು 10 ಇಂಚು 12 ಇಂಚು ಎಷ್ಟು ಇಂಚಿನ ರೊಟ್ಟಿ ಬೇಕಲ್ಲ ಅಷ್ಟು ಕೂಡ ನೀವು ಇದರಲ್ಲಿ ಸೈಜ್ ಇಟ್ಕೊಳ್ಬೋದು ಸರ್. ಇವಾಗ ನಿಮಗೆ ಗೊತ್ತಿದೆ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಮನೆಗೆ ಪೇಮೆಂಟ್ ತರಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಬಟ್ ಈ ಮಷಿನ್ನ ಬಳಕೆ ಮಾಡ್ಕೊಂಡು ಹೆಣ್ಮಕ್ಳು ಹಳ್ಳಿಯಲ್ಲಿ ಇದ್ಕೊಂಡಾಗ ಲಕ್ಷಕ್ಕಿಂತ ಹೆಚ್ಚು ದುಡಿತಿದ್ದಾರೆ. ಸ್ವಲ್ಪ ಸಿಟಿಯಲ್ಲಿರುವಂಥ ಹೆಣ್ಮಕ್ಳು ಇದ್ರ ಮೇಲೆ ಆಸಕ್ತಿ ತೋರಿಸಿದ್ರೆ ಒಳ್ಳೆ ಆದಾಯ ಕೂಡ ಮಾಡ್ಕೋಬೋದು ಸರ್. ಇವಾಗ ಹಳ್ಳಿ ಒಳಗಿದಾರಲ್ಲ, 5 ರೂಪಾಯಿಗೆ ಒಂದು ರೊಟ್ಟಿ ಸೇಲ್ ಮಾಡ್ತಾರೆ. ಒಂದು ದಿವಸಕ್ಕೆ 1,000ವರೆಗೂ ರೊಟ್ಟಿ ಸೇಲ್ ಮಾಡ್ತಾರೆ ಸರ್. 5 ರೂಪಾಯಿ ಇಂಟು ಒಂದು ದಿವಸಕ್ಕೆ 1,000 ರೊಟ್ಟಿ ಅಂತ ಹೇಳಿದರೆ 5,000 ರೂಪಾಯಿ ಆಯ್ತು ಸರ್. ಇದ್ರಾಗ ಅರ್ಧದಷ್ಟು ಖರ್ಚು ಹೋಗುತ್ತೆ, ಅದನ್ನು ಆಮೇಲೆ ತಿಳಿಸ್ತೇನೆ ನಿಮಗೆ. ಒಂದು ತಿಂಗಳಿಗೆ 30 ದಿವಸ ಬರುತ್ತೆ ಸರ್. ಒಂದು ದಿವಸಕ್ಕೆ 5,000 ಅಂದರೆ ಒಂದು ತಿಂಗಳಿಗೆ ಬಂದುಬಿಟ್ಟು 1.5 ಲಕ್ಷ ಆಯಿತು. ಸೊ ಜೋಳ, ಕರೆಂಟ್ ಬಿಲ್ಲು, ಅವ್ರು ಮಾಡಿರುವಂಥ ಪೇಮೆಂಟು ಎಲ್ಲ ತೆಗೆದ್ರು ಕೂಡ ಅರ್ಧದಷ್ಟು ಖರ್ಚಾಗುತ್ತೆ. 75,000 ರೂಪಾಯಿವರೆಗೂ ಆದಾಯ ಆಗುತ್ತೆ ಸರ್. ಯಾವ MNC ಕಂಪ್ನಿ, ಯಾವ ಗಾರ್ಮೆಂಟ್ಸು ಯಾರು ಕೊಡೋದಿಲ್ಲ ಸರ್. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಹತ್ರ ನೀವು ಏನು ತೊಗೊತಿರಲ್ಲ ಎಲ್ಲ ಮಷಿನ್ಗಳ ಮೇಲೆ ಚಿಕ್ಕ ಮಷಿನ್ ಬಿಟ್ಟು ಏನು 56,000 ರೂಪಾಯಿ ಅಂತ ಹೇಳಿದ್ನಲ್ಲ, ಸೊ ಆ ಮಷಿನ್ನ ಹೊರತುಪಡಿಸಿ ನೀವು ದೊಡ್ಡ ಮಷಿನ್ ಏನಾದರೂ ಖರೀದಿ ಮಾಡ್ತೀರ ಅಂತ ಹೇಳಿದರೆ 1 ಲಕ್ಷ ರೂಪಾಯಿ ಮೇಲ್ಗಡೆ ಇರುವಂಥ ಮಷಿನ PM FMEಯಲ್ಲಿ ಅರ್ಧದಷ್ಟು ನಿಮಗೆ ಸಬ್ಸಿಡಿಯನ್ನು ನಾವು ಕಂಪ್ನಿಯಿಂದನೇ ಕೊಡಿಸ್ತೀವಿ. ಸೊ ನಮ್ಮ ಕಂಪ್ನಿಯಲ್ಲೇ DRP ಅವರು ಇದ್ದಾರೆ. ಸೊ ಜಸ್ಟ್ ನೀವು ನಮ್ಮ ಕಂಪ್ನಿಗೆ ವಿಸಿಟ್ ಮಾಡಿದರೆ ಸಾಕು. ಮಷಿನೆಲ್ಲ ನಿಮ್ಗೆ ಡೆಮೋ ತೋರಿಸಿ ಎಲ್ಲ ನಿಮ್ಗೆ ಓಕೆ ಆದಮೇಲೆ ಸೊ ಯಾವ ಮಷಿನ ನೀವು ಕೇಳ್ತೀರಾ ಆ ಮಷಿನ್ಗಳ ಮೇಲೆ 50% ಸಬ್ಸಿಡಿಯನ್ನು ನಾವು ಒದಗಿಸ್ತೇವೆ ಸರ್. ಸರ್ ಕಂಪ್ನಿಯಿಂದನೇ 1 ವರ್ಷ ನಾವು ವಾರಂಟಿ ಪ್ರೊವೈಡ್ ಮಾಡ್ತೀವಿ. ಸೊ ಕಂಪ್ಲೀಟಾಗಿ ಸ್ಟೀಲ್ ಇರೋದ್ರಿಂದ ಸರ್ ನಿಮಗೆ 100 ವರ್ಷ ಆದರೂ ಕೂಡ ರಸ್ಟ್ ಹಿಡಿಯೋಲ್ಲ. ಇದು ಹೇಗಿರುತ್ತೋ ಹಾಗೆ ಇರುತ್ತೆ ಮಷಿನ್ನು. 1 ವರ್ಷದಲ್ಲಿ ಮಷಿನ್ಗೆ ಏನಾದರೂ ಆಗಲಿ, ಸ್ಪೇರ್ ಪಾರ್ಟ್ಸಿಗೆ ಏನಾದರೂ ಆಗಲಿ, ಸೊ ಕಂಪ್ನಿ ಥ್ರೂ ಅಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಮನೆಗೆ ಬಂದುಬಿಟ್ಟು ಫ್ರೀ ಆಫ್ ಕಾಸ್ಟಲ್ಲಿ ರೆಡಿ ಮಾಡಿಕೊಡ್ತೇವೆ. ಸೊ ಮಷಿನಿಗೆ ಖರೀದಿ ಮಾಡಿದ ಮೇಲೆ ಸರ್ ನಾವೇ ಖುದ್ದು ಸ್ವಯಮಾಗಿ ನಿಮ್ಮ ಮನೆಗೆ ಬಂದು ಯಾವ ರೀತಿ ರೊಟ್ಟಿ ಮಾಡಬೇಕು, ಯಾವ ರೀತಿ ಪಾಪಡ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಿಮಗೆ ಟ್ರೈನಿಂಗ್ ಮಾಡಿ ಬರ್ತೇವೆ ಸರ್. ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಅದಕ್ಕೆ ಸರ್. ವೀಕ್ಷಕರಲ್ಲಿ ವಿನಂತಿ ಏನು ಮಾಡೋದು ಅಂತ ಹೇಳಿದ್ರೆ, ಈಗ ಫೋನ್ ಆನ್ಲೈನ್ದಲ್ಲಿ ವಿಡಿಯೋ ನೋಡ್ತಾರೆ, ಆನ್ಲೈನ್ದಲ್ಲಿ ಕೇಳ್ತಾರೆ ಸರ್ ನಾವು ಇಲ್ಲೇ ಬುಕ್ ಮಾಡ್ಬೇಕಂತ ಮಾಡಿದ್ದೀವಿ, ಮಷಿನ್ ಯಾವ್ದು ನೋಡ್ಕೋಬೇಕು ಸರ್, ಯಾವ್ದು ಖರೀದಿ ಮಾಡಬೇಕಂತ ನಮ್ಗೆ ಡೈರೆಕ್ಟಾಗಿ ಕಾಲಲ್ಲೇ ಕೇಳ್ತಾರೆ. ಬಟ್ ನಾವೇನು ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಕಂಪ್ನಿಗೆ ಬರಲಿ ಸರ್. ಕಂಪ್ನಿಗೆ ಬಂದುಬಿಟ್ಟು ನಮ್ಮ ಕಡೆ ಏನೋ 3-4 ಥರ ಮಾಡಲ್ಸ್ಗಳಿದಾವೆ. ಸ್ವಯಂ ಖುದ್ದಾಗಿ ಅವರು ಡೆಮೋ ನೋಡಲಿ. ಅವ್ರು ಡೆಮೋ ನೋಡಿದ್ರೆ ಅವ್ರಿಗೆ ಕ್ಲಾರಿಫಿಕೇಷನ್ ಸಿಗ್ತೈತಿ, ಓಕೆ ನಮ್ಮ ಬಿಸ್ನೆಸ್ಗೆ ಈ ಮಷಿನ್ ಸೆಟ್ ಆಗುತ್ತೆ, ಸೊ ಈ ಥರ ಬರುತ್ತೆ. ಈಗ ಹೆಂಗಂತ ಹೇಳಿದ್ರೆ, ಇಲ್ಲಿ ನಾವು ಯಾವ್ದಾರ ಒಂದು ಹಿಟ್ಟು ನಾವು ಡೆಮೋ ತೋರಿಸ್ಬೋದು ರೀ ಅವ್ರಿಗೆ. ಬಟ್ ಅವರು ಆಲ್ರೆಡಿ 8-10 ವರ್ಷದಿಂದ ಅವರು ಬಿಸ್ನೆಸ್ಗೆ ಒಂದು ಹಿಟ್ಟನ್ನ ಯೂಸ್ ಮಾಡ್ಕೊತ ಬಂದಿರ್ತಾರೆ. ಅದಕ್ಕೆ ನಾವು ಹೇಳ್ತೇವೆ, ನಿಮ್ಮ ಮನೇಲಿರುವಂಥ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಿರುವಂಥ, ನಿಮ್ಮ ಹೋಟೆಲ್ನಾಗ ಯೂಸ್ ಮಾಡುವಂಥ ಹಿಟ್ಟನ್ನು ನೀವು ತೊಗೊಂಬರಿ, ಅದೇ ಹಿಟ್ಟೊಳಗೆ ನಾವು ಪ್ರೊಡಕ್ಷನ್ ತೆಗೆದು ತೋರಿಸ್ತೇವೆ ಅಂತ ಹೇಳಿ. ಸೊ ಅವ್ರ ಕೈಯಾರೆ ಪ್ರೊಡಕ್ಷನ್ ತೆಗಿಸಿ ಆ ನಂತರದಲ್ಲಿ ಮಷಿನ ಬುಕ್ ಮಾಡ್ಕೋತೇವೆ ಸರ್.